ಹಲೋ, ಯಾರಿದು? ಶಿವಾನಂದ್ ಇದ್ದಾರಾ? ಇಲ್ಲ, ಎಲ್ಲಿ ಹೋಗಿದ್ದಾರೆ? ಗೊತ್ತಿಲ್ಲ. ಓಕೆ, ಎಷ್ಟು ಗಂಟೆಗೆ ಬರ್ತಾರಮ್ಮ? 6:30. ಕೆಲಸ ಮಾಡ್ತೀವಿ, ಪೊಲೀಸ್ನವ್ರ ಕರ್ಕೊಂಡು ನಿಮ್ಮ ಮನೆ ಹತ್ರನೇ ಬರ್ತೀವಮ್ಮ. ಏನಕ್ಕೆ? ಒಂದ್ ನಿಮಿಷ ಇರಿ, ನಾನು ಅವ್ರಿಗೆ ಹೇಳ್ತೀನಿ. ಅಲ್ಲ, ಅವರು ಲೋನ್ ಕಟ್ಟಿಲ್ಲಮ್ಮ, ಕದ್ದೋಡಾಡ್ತಿದ್ದಾರೆ. ಸರಿ ಆಯ್ತು, ಹೇಳ್ತೀನಿ. ಶಿವಾನಂದ್ ಅವ್ರಿಗೆ ಫೋನ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಹಲೋ, ಶಿವಾನಂದ್ ಅವರ? ಹೌದು. ಈಗ ನಿಮ್ಗೆ ಏನಾದ್ರು ಫೋನ್ ಬಂದಿದ್ದೆ ಏನಾದ್ರು? ಯಾರು ಮಾತಾಡ್ತಿರೋದು? ನಾ ಹೇಳ್ತೀನಿ, ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಇದಾರ? ಹೌದು. ಅವ್ರು ಇಲ್ಲ ನಿಮ್ಮ ಮನೇಲಿ. ಅವರು ಈಗ ಜಸ್ಟ್ ಅವ್ರ ಲೈನ್ ಅಲ್ಲೇ ಇದಾರೆ, ಮಾತಾಡ್ತಿದಾರ. ಖಂಡಿತ ಮಾತಾಡಿ. ಕಾನ್ಫರೆನ್ಸ್ ಆಗ್ತೀರಾ ಹಾಗಾದ್ರೆ? ಹಾಕಿ. ಹಲೋ ಹೇಳಿ ಅಮ್ಮ, ಈಗ ಎಲ್ಲಿದ್ದೀರಮ್ಮ? ಮನೇಲಿ ಇಲ್ಲಮ್ಮ. ನೀವು? ನಾನ್ ಮನೆಯಲ್ಲೇ ಇರೋದು, ನೀವ್ ನೋಡ್ರಾ? ನಿಜ ಹೇಳಿಮ್ಮ, ನಿಜ ಒಪ್ಕೊಂಡಿಮ್ಮ ಇವತ್ತಾದ್ರೂ ಪ್ಲೀಸ್. ಎಲ್ಲಿದ್ಯಮ್ಮ? ಯಾರ್ರಿ ನೀವ್ ಹಿಂಗ್ ಮಾತಾಡ್ತಿದ್ದೀರಾ? ನೋಡಿದ್ರ ಅವ್ರು ಮಾತಾಡ್ತಿಲ್ಲ, ಬಾಯ್ ಬಿಡ್ತಿಲ್ಲ. ಇಷ್ಟೊತ್ತು ಎಲ್ಲಿದ್ರು ಅಂತ ನಾನು ಹೇಳ್ಬೇಕಾಗತ್ತೆ. ಕೇಳಿ ಸರ್, ನೀವು ಫಸ್ಟ್ ಕೇಳಿ ಸರ್. ಫಸ್ಟ್ ನೀವು ಹೇಳಿ ಸರ್. ಫೋನ್ ಮಾಡಿ ಏನೋ ಮಾತಾಡ್ತಾ ಇದ್ದಾರೆ ಬಾಬಿ. ಅವರು ಇದ್ರೆ ನಮ್ಮನೇಲಿ ಇರ್ತಾರೆ, ಇಲ್ಲ ನಮ್ಮ ಅತ್ತಿಗೆ ಮನೇಲಿ ಇರ್ತಾರೆ. ಅಲ್ಲ, ನೀವು ಕೇಳಿ ಸರ್ ಎಲ್ಲಿ ಅಂತ ಅವ್ರು ಹೇಳ್ತಾನೆ. ಹೇಳಿ ಸರ್, ಇಲ್ಲಿ ಕೇಳಿ ಸರ್ ನೀವು ಫಸ್ಟ್. ನೀವು ಹೇಳ್ದವ್ರೆ, ನಾನು ಇರ್ತೀನಿ. ಹಲೋ, ಫೋನ್ ಡಿಸ್ಕನೆಕ್ಟ್ ಆಯ್ತು. ಸರಿ ಸರ್, ಬಾಯ್. ಸತ್ಯ ಎಲ್ಲ ಗೊತ್ತಾಗದ್ ಬೇಡ ಹಂಗಾದ್ರೆ ನಿಮ್ಗೆ? ಈಗ ನೀವು ಯಾರಿಗೂ ಮೆಸೇಜ್ ಮಾಡಿಲ್ವಾ ಹಂಗಾದ್ರ? ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ ಸರ್. ಓಕೆ, ಶಿವಾನಂದ್ ಅವ್ರೆ, ಹೇಳಿ ಸರ್. ನಾನು 93.5 ರೆಡ್ ಎಫ್ಎಂ ಇಂದ RJ ನಿಖಿಲ್ ಸ್ವಾಮಿ ಅಂತ ಮಾತಾಡ್ತಿರೋದು. ನೀವು ನನ್ಗೆ ಮೆಸೇಜ್ ಮಾಡಿದ್ರಿ. ಓಕೆ, ನಿಮ್ ನಂಬರ್ ಇಂದ ಬಂದಿತ್ತು. ಇಷ್ಟೊತ್ತು ನಿಮ್ಮ ಹೆಂಡತಿಗೆ ಫೋನ್ ಮಾಡಿ ತುಂಬಾ ಗೋಳಿಕೊಂಡ್ಬಿಟ್ಟಿದೀನಿ. ಓಕೆನಾ ಪಾಪ? ಇದೊಂದು ಕೆಲಸ ಮಾಡಿ ಸರ್, ನೀವು ಈಗ ನಿಮ್ಮ ಹೆಂಡತಿಗೆ ಫೋನ್ ಮಾಡಿ ಸ್ವಲ್ಪ ಆವಾಜ್ ಹಾಕಕ್ಕಾಗತ್ತಾ? ಓಕೆ, ಬಿ ಆನ್ಲೈನ್ ಸರ್. ಓಕೆ, ರೆಡಿ ನಾವಿರ್ತೀವಿ, ಮಾಡಿ ಸರ್. ಎಲ್ಲಿ ಹೋಗಿದ್ದಮ್ಮ ಇಷ್ಟೊತ್ತು? ನಾನು ಎಲ್ಲಿ ಹೋಗ್ಲಿ, ಅದು ಯಾವ್ದೋ ನಂಬರ್ ಬಂದು 2 ಸರಿ ಕಟ್ ಮಾಡಿದ್ನ ಅಷ್ಟೇ. ಯಾವ್ದೋ ನಂಬರ್ ಗೊತ್ತಿಲ್ಲ, ಸುಮ್ನೆ ಏನಕ್ಕೆ ಮಾತಾಡ್ಲಿ ಅಂತ. ಓಕೆ, ಮನೇಲಿ ಮಕ್ಳು ಯಾರಾದ್ರೂ ಇದಾರೆ? ತಕ್ಷಣ ರಿಸೀವ್ ಆಗಿಲ್ಲ ಅಂತ ಹೇಳಿ ಫೋನ್ ಕಂಪ್ಲೇಂಟ್ ಆಗಿದೆ. ಅವ್ರು ಪಾಪ ಎಷ್ಟೊತ್ತು ಅಂತ ಕಾಯ್ತಾ ಇದಾರೆ. ನಂದಲ್ಲಿ ಬಂಕಿನ ಪಂಚಾಯತ್ ಬರ್ಬೇಕಿತ್ತಂತೆ. ಅವರು ಮ್ಯಾನೇಜರ್ ಚೆಕ್ ತಗೊಂಡ್ ಬರ್ಲಿಕ್ಕೆ ಬಂದಿದ್ದಾರೆ. ಆಯ್ತಾ, ಫೋನ್ ಮಾಡಿದಾರೆ ಲ್ಯಾಂಡ್ ಲೈನ್ ಗೆ. ಮೊಬೈಲ್ ಗೆ ಕೊಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು 2 ಬಂತು, 2 ಸರಿ ಕಾಲ್ ಬಂತು. ಕಟ್ ಮಾಡಿದೀನಿ, ಯಾವ್ದೋ ನಂಬರ್ ಅಂತ ಗೊತ್ತಿಲ್ಲ ಅಂತ. ಒಂದ್ಸರಿ ಇವ್ರ ಡ್ಯಾಡಿ ನಂಬರ್ ಕೇಳಕ್ಕೆ ಬಸ್ಸಿಂದ ಯಾರೋ ಮಾಡಿದ್ರು, ಅವ್ರಿಗೆ ಡ್ಯಾಡಿ ನಂಬರ್ ಏನೋ ಕೊಟ್ಟೆ ಅಷ್ಟೇ. ಆಮೇಲೆ ಮತ್ತೆ ಇದೇ ನಂಬರ್ ಇರ್ಬೋದು ಅಂತ ನಾನು ಕಟ್ ಮಾಡಿದೆ. ಏನಾಗಿದೆ ಅಂದ್ರೆ ಸರಿ ಹೋಗಿತಾ ಇದಾರೆ. ಅವ್ರಿಗೆ ಫೋನ್ ಮಾಡಿ, MD ಫೋನ್ ಮಾಡಿದವರು, ಬಂಕಿನ ಪಂಚ್ MD. ನೀನ್ ಹಿಂಗ್ ಮಾಡ್ತೀಯ, ಅಷ್ಟು ಗೊತ್ತಾಗಲ್ಲ ನಿಂಗೆ? ನೋಡಿ, ನೀವು ಒಂದ್ ಮಾತಾಡೋದು ಕೇಳಿ. ಹೆಣ್ಮಕ್ಳ ಹತ್ರ ಮಾತಾಡಿದ್ರೆ ಎಷ್ಟೊತ್ತಿಗೆ ಬರ್ತಾರೆ ಅದು ಹೇಳಮ್ಮ, ಅಷ್ಟೇ ಹೇಳು. ಪೊಲೀಸರು ಕರ್ಕೊಂಡ್ ಬರ್ತೀವಿ ಮನೆ ಹತ್ರ, ಅದೆಲ್ಲ ಏನಕ್ಕೆ? ನನ್ನ ಹತ್ರ ಏನ್ ಕೇಳ್ಬೇಕು? ಮಾತಾಡ್ಬಿಟ್ಟು ನಿನ್ನ ಹತ್ರ ಹೇಳಕ್ ಹೇಳು. ಯಾರ ಹತ್ರ? ಯಾರು ಹೇಳಿದ್ರು ಪೊಲೀಸರು ಕರ್ಕೊಂಡ್ ಬರ್ತೀರಂತ? ಅವ್ರೆ ಅವ್ನೆಲ್ಲ ಮಾತಾಡಿರಲ್ಲ ಅವರು. ನಾನ್ ಸುಳ್ಳು ಹೇಳ್ತೀನ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಎಷ್ಟೊತ್ತಿಗೆ ಬರ್ತಾರೆ ಅಂದ್ರೆ ಸಂಜೆ 6:30. ಧನಂಜಯ ಫೋನ್ ಮಾಡಿ. ಅವ್ರೇಂದ್ರೆ ಪೊಲೀಸ್ನವ್ರು ಕರ್ಕೊಂಡ್ ಬಂದ್ರೆ ಧನಂಜಯ ಇಲ್ಲ ಜ್ಞಾನೇಶ್ ನಂಬರ್ ಅಲ್ಲಿ ಡೈರಿ ಬರ್ದಿಟ್ಟಿನಿ, ಫೋನ್ ಮಾಡಿ ಬರ್ತಾರೆ ಅವರು. ತೆಗಿಯಲ್ಲ ಅಂದ್ರೆ ಮನೆ ನಂಬರ್ ಏನೋ ಕೊಡ್ತೀರಾ? ಓಕೆ ಓಕೆ ಓಕೆ. ಹಲೋ ಸರ್. ಮುಗಿತೇನ್ರಿ? ವನಿತಾ ಅವ್ರೆ ನಮಸ್ಕಾರಮ್ಮ. ಹೇಳಿ ಅಮ್ಮ, ನಾನೇ ಅದೇ ಲೋನ್ ಕಟ್ಟಿಲ್ಲ ಅಂತ ಹೇಳಿದ್ನಲ್ಲ. ನೀವು ಯಾರಿಗೆ ಕೊಟ್ಟಿದ್ರೆ ಲೋನ್ ಹತ್ರ ಇಸ್ಕೊಳ್ಳಿ. ನನ್ನ ಹೆಸರು RJ ನಿಖಿಲ್ ಸ್ವಾಮಿ ಅಂತ, ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಇಂದ ಮಾತಾಡ್ತಿರೋದು. ಇಷ್ಟೊತ್ತು ನೀವು ಬಕ್ರ ಆಗ್ತಾ ಇದ್ರಿ. ಸರಿ, ಇಡ್ತೀನಿ ನಾನು. ಕೋಪ ಮಾಡ್ಕೋಬಿಡಿಮ್ಮ. ಕಟ್ ಮಾಡಿದ್ರು ಅನ್ಸುತ್ತೆ ಶಿವಾನಂದ್ ಅವರೇ. ಓಕೆ, ಫೋನ್ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ. ಓಕೆನಾ? ಓಕೆ ಓಕೆ ಸರ್. ಸಂಜೆ ಕ್ಲಾಸ್ ಇದ್ರು ಇರುತ್ತೆ, ಹುಷಾರು ಆಯ್ತಾ? ಕ್ಲಾಸ್ ಏನಿಲ್ಲ, ಸಿಟ್ಟೇನಿದ್ರೆ ಟ್ಯೂಷನ್ ಮಕ್ಕಳ ಮೇಲೆ ತೀರ್ಕೊಂಡ್ಬಿಡ್ತಾರೆ ಅಷ್ಟೇ. ಅಯ್ಯಯ್ಯೋ, ನೀವು ಬೇಜಾರ್ ಮಾಡ್ಕೊಂಬೇಡಿ, ತಮಾಷೆ ಮಾಡ್ತಿದ್ದೆ ಇಷ್ಟೊತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಸರ್.